ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ನಶಿಸ್ತಾ ಇದೆ. ಸದ್ಯ ಇನ್ನು 5-6 ಜನರು ಮಾತ್ರ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಇದೀಗ ಅವರು ಕೂಡ ಬಂದೂಕು ಕೆಳಗೆ ಇಳಿಸಿ ಶರಣಾಗೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ನಡುಕ ಕರುನಾಡ ಕೆಂಪು ಉಗ್ರರ ಎದೆಯಲ್ಲಿ ನಡುಕ. ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿರೋ ನಕ್ಸಲರಿಗೆ ಎನ್ಕೌಂಟರ್ ಆತಂಕ. ಎನ್ಟಿಎಫ್ ಟೀಮ್ ಹೊಡೆದು ಹಾಕೋ ಭಯ. ಕೆಂಪು ಉಗ್ರರ ಬಾಲ KTF ಪೊಲೀಸರು ಹೊಡೆದು ಹಾಕಿದ್ರು. ನೇತ್ರಾವತಿ ಉಳಿದ ಕೆಂಪು ಉಗ್ರರಿಗೆ ನಡುಕ ಶುರುವಾಗಿದೆ. ಬಂದೂಕು ಕೆಳಗಿಳಿಸಿ ಶರಣಾಗುವಂತೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ನಕ್ಸಲರ ಶರಣಾಗತಿಗೆ ಸರ್ಕಾರ ರೆಡಿ ಇದೆಯಾ? ನಾನೇ ಕೊಟ್ಟಿದ್ದೀನಲ್ಲಪ್ಪ, ಕರೆ ಕೊಟ್ಟಿದ್ದೀನಲ್ಲ ನಾನೇ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ನಕ್ಸಲರ ಜೊತೆಗಿನ ಮಾತುಕತೆ ಸಕ್ಸಸ್. ಬಂದೂಕು ಬಿಟ್ಟು ಕೆಂಪು ಉಗ್ರರು ಸರೆಂಡರ್. ನಕ್ಸಲರ ಜೊತೆಗಿನ ಸರ್ಕಾರದ ಮಾತುಕತೆ ಯಶಸ್ವಿಯಾಗಿದೆ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲರು ಸರೆಂಡರ್ ಆಗೋಕೆ ರೆಡಿಯಾಗಿದ್ದಾರೆ. ನಕ್ಸಲರು ಸರೆಂಡರ್. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರರಾದ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅರೋಲಿ, ವಸಂತ್ ಜಿ ಸರೆಂಡರ್ ಆಗೋದಕ್ಕೆ ನಿರ್ಧರಿಸಿದ್ದಾರೆ. ನಕ್ಸಲರ ಬೇಡಿಕೆಗಳಿಗೆ ಸರ್ಕಾರ ಹಸಿರು ನಿಶಾನೆ ತೋರಿಸಿರೋ ಮಾಹಿತಿ ಇದೆ. 3 ರಿಂದ 7 ಲಕ್ಷದವರೆಗೂ ಪ್ಯಾಕೇಜ್ ಘೋಷಿಸಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ಬುಧವಾರ ಕೆಂಪು ಉಗ್ರರು ಶರಣಾಗೋ ಸಾಧ್ಯತೆ ಇದೆ. ಸರ್ಕಾರವೇನೋ ಪರಿಹಾರ ನೀಡ್ತೀವಿ ಶರಣಾಗಿ ಅಂತಿದೆ. ಆದರೆ ಸರ್ಕಾರದ ಮಾತನ್ನ ಈ ಹಿಂದೆ ನಂಬಿ ಶರಣಾದ ನಕ್ಸಲರು ಹೇಳೋ ಮಾತೇ ಬೇರೆ. ನಮಗೆ ಯಾವ ಕೂಡ ಸವಲತ್ತುಗಳು ಸಿಗಲಿಲ್ಲ. ನಾವು ಕೇಳ್ತಿರೋದು ಪ್ರಮುಖವಾಗಿ ನಮ್ಮ ಈ ಸವಲತ್ತುಗಳನ್ನು ಕೊಡಬೇಕು, ನಮ್ಮ ಕೇಸ್ಗಳನ್ನು ಬೇಗ ತ್ವರಿತವಾಗಿ ಮುಗಿಸ್ಬೇಕು, ನಮ್ಗೆ ಈ ಸಮಾಜದಲ್ಲಿ ಪ್ರಜಾತಾಂತ್ರಿಕವಾಗಿ ನಾಗರಿಕವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಮುಖ್ಯವಾಹಿನಿ ಅಂತ ಕರ್ಕೊಳ್ಳಿಕ್ಕೆ ನಮ್ಗೆ ಭಾಳ ಅದು ಕಷ್ಟ ಆಗ್ತಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲರಿಗೆ ಸೂಕ್ತ ನಾಯಕನೇ ಇಲ್ಲ. ಸ್ಥಳೀಯರ ಬೆಂಬಲವೂ ಸಿಕ್ತಿಲ್ಲ. ಎನ್ಟಿಎಫ್ ತನ್ನ ಕಾರ್ಯಾಚರಣೆಯನ್ನು ಬಿಡ್ತಿಲ್ಲ. ನಕ್ಸಲರಿಗೆ ಶರಣಾಗದೆ ಬೇರೆ ದಾರಿಯೇ ಇಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ನಶಿಸ್ತಾ ಇದೆ. ಸದ್ಯ ಇನ್ನು 5-6 ಜನರು ಮಾತ್ರ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಇದೀಗ ಅವರು ಕೂಡ ಬಂದೂಕು ಕೆಳಗೆ ಇಳಿಸಿ ಶರಣಾಗೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ನಡುಕ ಕರುನಾಡ ಕೆಂಪು ಉಗ್ರರ ಎದೆಯಲ್ಲಿ ನಡುಕ. ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿರೋ ನಕ್ಸಲರಿಗೆ ಎನ್ಕೌಂಟರ್ ಆತಂಕ. ಎನ್ಟಿಎಫ್ ಟೀಮ್ ಹೊಡೆದು ಹಾಕೋ ಭಯ. ಕೆಂಪು ಉಗ್ರರ ಬಾಲ KTF ಪೊಲೀಸರು ಹೊಡೆದು ಹಾಕಿದ್ರು. ನೇತ್ರಾವತಿ ಉಳಿದ ಕೆಂಪು ಉಗ್ರರಿಗೆ ನಡುಕ ಶುರುವಾಗಿದೆ. ಬಂದೂಕು ಕೆಳಗಿಳಿಸಿ ಶರಣಾಗುವಂತೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ನಕ್ಸಲರ ಶರಣಾಗತಿಗೆ ಸರ್ಕಾರ ರೆಡಿ ಇದೆಯಾ? ನಾನೇ ಕೊಟ್ಟಿದ್ದೀನಲ್ಲಪ್ಪ, ಕರೆ ಕೊಟ್ಟಿದ್ದೀನಲ್ಲ ನಾನೇ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ನಕ್ಸಲರ ಜೊತೆಗಿನ ಮಾತುಕತೆ ಸಕ್ಸಸ್. ಬಂದೂಕು ಬಿಟ್ಟು ಕೆಂಪು ಉಗ್ರರು ಸರೆಂಡರ್. ನಕ್ಸಲರ ಜೊತೆಗಿನ ಸರ್ಕಾರದ ಮಾತುಕತೆ ಯಶಸ್ವಿಯಾಗಿದೆ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲರು ಸರೆಂಡರ್ ಆಗೋಕೆ ರೆಡಿಯಾಗಿದ್ದಾರೆ. ನಕ್ಸಲರು ಸರೆಂಡರ್. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರರಾದ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅರೋಲಿ, ವಸಂತ್ ಜಿ ಸರೆಂಡರ್ ಆಗೋದಕ್ಕೆ ನಿರ್ಧರಿಸಿದ್ದಾರೆ. ನಕ್ಸಲರ ಬೇಡಿಕೆಗಳಿಗೆ ಸರ್ಕಾರ ಹಸಿರು ನಿಶಾನೆ ತೋರಿಸಿರೋ ಮಾಹಿತಿ ಇದೆ. 3 ರಿಂದ 7 ಲಕ್ಷದವರೆಗೂ ಪ್ಯಾಕೇಜ್ ಘೋಷಿಸಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ಬುಧವಾರ ಕೆಂಪು ಉಗ್ರರು ಶರಣಾಗೋ ಸಾಧ್ಯತೆ ಇದೆ. ಸರ್ಕಾರವೇ
ಸರ್ಕಾರವೇನೋ ಪರಿಹಾರ ನೀಡ್ತೀವಿ ಶರಣಾಗಿ ಅಂತಿದೆ. ಆದರೆ ಸರ್ಕಾರದ ಮಾತನ್ನ ಈ ಹಿಂದೆ ನಂಬಿ ಶರಣಾದ ನಕ್ಸಲರು ಹೇಳೋ ಮಾತೆ ಬೇರೆ. ನಮಗೆ ಯಾವ ಕೂಡ ಸವಲತ್ತುಗಳು ಸಿಗಲಿಲ್ಲ. ನಾವು ಕೇಳ್ತಿರೋದು ಪ್ರಮುಖವಾಗಿ ನಮ್ಮ ಈ ಸವಲತ್ತುಗಳನ್ನು ಕೊಡಬೇಕು, ನಮ್ಮ ಕೇಸ್ಗಳನ್ನು ಬೇಗ ತ್ವರಿತವಾಗಿ ಮುಗಿಸ್ಬೇಕು, ನಮ್ಗೆ ಈ ಸಮಾಜದಲ್ಲಿ ಪ್ರಜಾತಾಂತ್ರಿಕವಾಗಿ ನಾಗರಿಕವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಮುಖ್ಯವಾಹಿನಿ ಅಂತ ಕರ್ಕೊಳ್ಳಿಕ್ಕೆ ನಮ್ಗೆ ಭಾಳ ಅದು ಕಷ್ಟ ಆಗ್ತಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲರಿಗೆ ಸೂಕ್ತ ನಾಯಕನೇ ಇಲ್ಲ, ಸ್ಥಳೀಯರ ಬೆಂಬಲವೂ ಸಿಗ್ತಿಲ್ಲ. ಎನ್ಟಿಎಫ್ ತನ್ನ ಕಾರ್ಯಾಚರಣೆಯನ್ನು ಬಿಡ್ತಿಲ್ಲ. ನಕ್ಸಲರಿಗೆ ಶರಣಾಗದೆ ಬೇರೆ ದಾರಿಯೇ ಇಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ನಶಿಸ್ತಾ ಇದೆ. ಸದ್ಯ ಇನ್ನು 5-6 ಜನರು ಮಾತ್ರ ನಕ್ಸಲರು ಆಕ್ಟಿವ್ ಆಗಿದ್ದಾರೆ. ಇದೀಗ ಅವರು ಕೂಡ ಬಂದೂಕು ಕೆಳಗೆ ಇಳಿಸಿ ಶರಣಾಗೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ನಡುಕ. ಕರುನಾಡ ಕೆಂಪು ಉಗ್ರರ ಎದೆಯಲ್ಲಿ ನಡುಕ. ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿರೋ ನಕ್ಸಲರಿಗೆ ಎನ್ಕೌಂಟರ್ ಆತಂಕ. ಎನ್ಟಿಎಫ್ ಟೀಮ್ ಹೊಡೆದು ಹಾಕೋ ಭಯ. ಕೆಂಪು ಉಗ್ರರ ಬಾಲ KTF ಪೊಲೀಸರು ಹೊಡೆದು ಹಾಕಿದ್ರು. ನೇತ್ರಾವತಿ ಉಳಿದ ಕೆಂಪು ಉಗ್ರರಿಗೆ ನಡುಕ ಶುರುವಾಗಿದೆ. ಬಂದೂಕು ಕೆಳಗಿಳಿಸಿ ಶರಣಾಗುವಂತೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ನಕ್ಸಲರ ಶರಣಾಗತಿಗೆ ಸರ್ಕಾರ ರೆಡಿ ಇದೆಯಾ? ನಾನೇ ಕೊಟ್ಟಿದ್ದೀನಲ್ಲಪ್ಪ, ಕರೆ ಕೊಟ್ಟಿದ್ದೀನಲ್ಲ ನಾನೇ. ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಅವರ ಮನಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಶರಣಾಗತಿ ಒಪ್ಪಿದ್ದಾರೆ ಸರ್? ನನ್ನ ಜೊತೆ ಮಾತಾಡಿಲ್ಲ, ಬಟ್ ಆಗ ಸಾಧ್ಯತೆ ಇದೆ. ನಕ್ಸಲರ ಜೊತೆಗಿನ ಮಾತುಕತೆ ಸಕ್ಸಸ್. ಬಂದೂಕು ಬಿಟ್ಟು ಕೆಂಪು ಉಗ್ರರು ಸರೆಂಡರ್. ನಕ್ಸಲರ ಜೊತೆಗಿನ ಸರ್ಕಾರದ ಮಾತುಕತೆ ಯಶಸ್ವಿಯಾಗಿದೆ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲರು ಸರೆಂಡರ್ ಆಗೋಕೆ ರೆಡಿಯಾಗಿದ್ದಾರೆ. ನಕ್ಸಲರು ಸರೆಂಡರ್. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರರಾದ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅರೋಲಿ, ವಸಂತ್ ಜಿ ಸರೆಂಡರ್ ಆಗೋದಕ್ಕೆ ನಿರ್ಧರಿಸಿದ್ದಾರೆ. ನಕ್ಸಲರ ಬೇಡಿಕೆಗಳಿಗೆ ಸರ್ಕಾರ ಹಸಿರು ನಿಶಾನೆ ತೋರಿಸಿರೋ ಮಾಹಿತಿ ಇದೆ. 3 ರಿಂದ 7 ಲಕ್ಷದವರೆಗೂ ಪ್ಯಾಕೇಜ್ ಘೋಷಿಸಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಇದೇ ಬುಧವಾರ ಕೆಂಪು ಉಗ್ರರು ಶರಣಾಗೋ ಸಾಧ್ಯತೆ ಇದೆ. ಸರ್ಕಾರವೇನೋ ಪರಿಹಾರ ನೀಡ್ತೀವಿ ಶರಣಾಗಿ ಅಂತಿದೆ. ಆದರೆ ಸರ್ಕಾರದ ಮಾತನ್ನ ಈ ಹಿಂದೆ ನಂಬಿ ಶರಣಾದ ನಕ್ಸಲರು ಹೇಳೋ ಮಾತೆ ಬೇರೆ. ನಮಗೆ ಯಾವ ಕೂಡ ಸವಲತ್ತುಗಳು ಸಿಗಲಿಲ್ಲ. ನಾವು ಕೇಳ್ತಿರೋದು ಪ್ರಮುಖವಾಗಿ ನಮ್ಮ ಈ ಸವಲತ್ತುಗಳನ್ನು ಕೊಡಬೇಕು, ನಮ್ಮ ಕೇಸ್ಗಳನ್ನು ಬೇಗ ತ್ವರಿತವಾಗಿ ಮುಗಿಸ್ಬೇಕು, ನಮ್ಗೆ ಈ ಸಮಾಜದಲ್ಲಿ ಪ್ರಜಾತಾಂತ್ರಿಕವಾಗಿ ನಾಗರಿಕವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಮುಖ್ಯವಾಹಿನಿ ಅಂತ ಕರ್ಕೊಳ್ಳಿಕ್ಕೆ ನಮ್ಗೆ ಭಾಳ ಅದು ಕಷ್ಟ ಆಗ್ತಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಉಳಿದ ನಕ್ಸಲರಿಗೆ ಸೂಕ್ತ ನಾಯಕನೇ ಇಲ್ಲ, ಸ್ಥಳೀಯರ ಬೆಂಬಲವೂ ಸಿಗ್ತಿಲ್ಲ. ಎನ್ಟಿಎಫ್ ತನ್ನ ಕಾರ್ಯಾಚರಣೆಯನ್ನು ಬಿಡ್ತಿಲ್ಲ. ನಕ್ಸಲರಿಗೆ ಶರಣಾಗದೆ